ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಲಾಗು ಏನಂತ ನೋಡ್ಕೊಂಬರೋಣ. ನಾನು ಇವತ್ತು ಒಂದು ಡಯಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಯಾವ ರೀತಿ ಮಾಡೋದಂತಂದು ನೋಡ್ಕೊಂಬರೋಣ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು, ಕ್ಯಾಮ್ರಾ ಕ್ಲಿಯರ್ ಬರೋಲ್ರಿ, ಅದಕ್ಕೆ ಸುಮ್ಮನೆ ನಿಂತಿದ್ದೆ. ಬನ್ನಿ ಇವಾಗ ಅದಕ್ಕೆ ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ದೊಡ್ಡ ಸೈಜು ಕ್ಯಾರೆಟು, ಒಂದು ಅರ್ಧ ಸೌತೆಕಾಯಿ ತೊಗೊಂಡಿನಿ. ಸೌತೆಕಾಯಿ ಮತ್ತು ಕ್ಯಾರೆಟ್ನ ತುರ್ಕೋಬೇಕು. ಆಮೇಲೆ ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಬನ್ನಿ ಈಗ ಇದನ್ನು ಏನು ಮಾಡೋದಂತಂದು ನೆಕ್ಸ್ಟ್ ನೋಡೋಣ. ನಾನು ಈ ರೆಸಿಪಿನ ಜೋಳದ ಹಿಟ್ಟಿನಿಂದ ಮಾಡಕತ್ತೀನಿ. ಹಂಗಾಗಿ ನಾನು ಒಂದು 2 ಕಪ್ ಆಗೋಷ್ಟು ಜೋಳದ ಹಿಟ್ಟನ್ನ ಸಣ್ಸ್ಕೊತೀನಿ. ಯಾಕೆ ಪುಟ್ಟಗಿಟ್ಟು ಹಾಕಿನಿ ಅಂದ್ರೆ ಅವತ್ತು ಹಿಟ್ಟು ಹಾಕ್ಸ್ಕೊಂಬಂದಿದ್ನೆಲ್ಲ ಆ ಹಿಟ್ಟು ಅದ್ರಾಗ ಇಟ್ಟು ಸ್ವಲ್ಪ ಡಬ್ಬೆ ತುಂಬಿ ಡಬ್ಬಿ ಎಷ್ಟು ಇಡ್ಸುತ್ತೆ ಅಷ್ಟು ಇಟ್ಟು ಆಮೇಲೆ ಅದ್ರಾಗ ಇಟ್ಟಿದ್ನೆ. ಬನ್ನಿ ಇವಾಗ 2 ಕಪ್ ಅಷ್ಟು ಜೋಳದ ಹಿಟ್ಟು ತೊಗೊಂಡಿನಿ. ಇದು ದೋಸೆ ಮಾಡೋದ್ರೆ ದೋಸೆ ಅಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಕ್ರಿಸ್ಪ್ ಆಗಬೇಕಲ್ರಿ, ಹಂಗಾಗಿ ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನಾನು ಚಿರೋಟಿ ರವೆ ತೊಗೊಂಡಿನಿ. ಈ ಚಿರೋಟಿ ರವೆ ಕಾಣಿಸೋಲ್ತ್ರಿ, ಯಾಕಂದ್ರೆ ಕಿಟಕಿಯಾಗ ಬಿಸಿಲು ಬರ್ತೈತಿ, ಹಂಗಾಗಿ ಕ್ಯಾಮ್ರಾ ಕ್ಲಿಯರ್ ಬರೋವಲ್ತು. ನಾನು ಬೆಳಗ್ಗೆ ಮಾಡ್ತಾ ಇರೋದು ಈ ರೆಸಿಪಿ, ಹಂಗಾಗಿ ಬೆಳಗ್ಗೆ ಕಿಟಕಿಲಿದ್ದ ಸಿಕ್ಕಾಪಟ್ಟೆ ಅಂದರೆ ಬಿಸಿಲು ಬರ್ತೈತೆ ಅಲ್ರಿ, ಕ್ಯಾಮ್ರಾ ಕ್ಲಿಯರಾಗಿ ಬರೋದಿಲ್ಲ. ಒಂದ್ಸರಿ ಕತ್ಲೆ ಒಂದ್ಸರಿ ಬೆಳಕು ಬರುತ್ತೆ, ಹಂಗಾಗಿ ಆ ರವೆ ಕಾಣಿಸ್ಲಿಲ್ಲ ಅನ್ಸುತ್ತೆ. ಇವಾಗ ಹಿಟ್ಟು ಮತ್ತು ರವೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ತೋರಿಸಿದಂಥ ಈರುಳ್ಳಿ ಮತ್ತು ಕ್ಯಾರೆಟು ಆಮೇಲೆ ಸೌತೆಕಾಯಿನ ಇದ್ರೊಳಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಿಮಗೆ ಏನಾದರೂ ಇದಕ್ಕೆ ಚಿಕ್ಕದಾಗಿ ಹಸಿಮೆಣ್ಸಿಕಾಯಿ ಬೇಕಂದ್ರೆ ಹಸಿಮೆಣ್ಸಿಕಾಯಿ ಸಹ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಮತ್ತೆ ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ತಾ ಇಲ್ಲರಿ, ಯಾಕಂದ್ರೆ ಇದು ಡಯಟ್ ರೆಸಿಪಿ, ಹಂಗಾಗಿ ನಾನು ಏನು ಬೇರೆ ಇಂಗ್ರೀಡಿಯೆಂಟ್ಸು ಹಾಕ್ಕೊತಾ ಇಲ್ಲ. ಆಮೇಲೆ ಸೋಡಾ, ಮೊಸರು ಇತ್ಯಾದಿ ಮತ್ತು ಏನೂ ಹಾಕ್ಕೊಂಡಿಲ್ಲ. ಜಸ್ಟ್ ಉಪ್ಪು ಮತ್ತು ಕ್ಯಾರೆಟು, ಸೌತೆಕಾಯಿ ಆಮೇಲೆ ಈರುಳ್ಳಿ ಇಷ್ಟೇ ಹಾಕ್ಕೊಂಡಿನಿ. ನಿಮಗೆ ಇದ್ರ ಜೊತೆ ಖಾರ ಬೇಕನ್ನಿಸ್ತೆ ಅಂದ್ರೆ ಸಣ್ಣದಾಗಿ ಒಂದು ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಹಾಕ್ಕೋಬೇಕು. ನಾನು ಇಲ್ಲಿ ನನ್ನ ಸಾನ್ವಿ ಇರೋ ಸಂಬಂಧ ಹಂಗಾಗಿ ನಾನು ಹಸಿಮೆಣ್ಸಿಕಾಯಿ ಏನೂ ಹಾಕಿಲ್ಲ. ಹಸಿಮೆಣ್ಸಿಕಾಯಿ ಹಾಕಿದ್ರೆ ಅಕ್ಕಿ ಊಟ ಮಾಡೋದಿಲ್ಲ, ಹಂಗಾಗಿ ನಾನು ಹಸಿಮೆಣ್ಸಿಕಾಯಿ ಏನೂ ಹಾಕ್ಕೊಂಡಿಲ್ಲ. ನೋಡಿ ಇವಾಗ ಹಿಟ್ಟು ತೋರಿಸ್ತಾ ಇದ್ದೀನಲ್ಲ, ಈ ಥರ ಮಾಡಿಕೊಂಡು ನೀವು ಪಡ್ಡು ಸಹ ಮಾಡ್ಕೋಬೋದು. ಪಡ್ಡು ತುಂಬ ರುಚಿ ಹಾಕವ. ನಮ್ಮ ಸಾನ್ವಿ ಕೇಳಿದೆ ಪಡ್ಡು ಮಾಡಲೆ ಅಂತಂದು. ನಮ್ಮ ಸಾನ್ವಿ ಪಡ್ಡು ಬೇಡ ದೋಸೆನ ಮಾಡಂದ್ಲು, ಹಂಗಾಗಿ ನಾನು ದೋಸೆ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊತೀನಿ. ಇದನ್ನು ಬೇಕಾದರೆ ನೀವು ನೀರು ದೋಸೆ ಬರ್ತಲ್ರಿ, ಆ ನೀರು ದೋಸೆ ಥರನೂ ಇದನ್ನು ಕಲಿಸ್ಕೋಬೇಕು. ಆಮೇಲೆ ಇದಕ್ಕೆ ಕೆಲವೊಬ್ಬರು ಸೋಡಾ ಪುಡಿ ಹಾಕ್ತಾರದು ದೋಸೆ ಉಬ್ಬಿ ಬರಲಿ ಅಂತಂದು. ಇದಕ್ಕೇನು ಸೋಡಾ ಪುಡಿ ಹಾಕ್ಬೇಡ್ರಿ, ಸೋಡಾ ಪುಡಿ ಹಾಕಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಿಲ್ಲ, ಹಂಗಾಗಿ ನಾ ಏನು ಸೋಡಾ ಪುಡಿ ಹಾಕಿಲ್ಲ. ಅಷ್ಟೇ ಜಸ್ಟ್ ಉಪ್ಪು ಹಾಕಿ ಕಲಸಿಟ್ಟಿನು. ಒಂದು 20 ನಿಮಿಷ ಹಿಟ್ಟನ್ನ ನೆನೆಯಕ್ಕೆ ಬಿಡೋಣ. ಅಷ್ಟರೊಳಗೆ ಚಟ್ನಿ ಮಾಡ್ಕೊಳ್ಳೋಣ. ಆಮೇಲೆ ಹಸಿಮೆಣ್ಸಿಕಾಯಿನ ಸ್ವಲ್ಪ ರುಬ್ಬಿಟ್ಟು ಸಹ ಇದು ಚಟ್ನಿ ರುಬ್ಬಿರ್ತೀವಲ್ರಿ, ಆ ಚಟ್ನಿ ರುಬ್ಬಿ ಸಹ ಹಾಕ್ಕೋಬೋದು. ಬನ್ನಿ ಇವಾಗ ಚಟ್ನಿ ಕೂಡ ಮಾಡೋದಾಗೈತಿ. ಇವಾಗ ದೋಸೆನ ಹಾಕ್ಕೊಳ್ಳೋಣ. ಹಂಚು ಚೆನ್ನಾಗಿ ಕಾದಿರಬೇಕು. ಕಾದಿರೋಂಥ ಹಂಚಿನ ಮೇಲೆ ಹಾಕ್ಕೊಳ್ಳೋಣ. ನಾನು ಇದನ್ನು ಕೈಲೇ ಸ್ವಲ್ಪ ಈ ಥರ ಮಾಡ್ತೀನಿ ರೀ, ಯಾಕಂದ್ರೆ ಇದನ್ನು ಸ್ಪೂನಿಲ್ಲೇ ತಿರುಗಿಸ್ಕೋಕೋದ್ರೆ ಇದು ಸ್ಪೂನಿಗೆ ಅಂಟ್ಕೊಂತೈತಿ, ಹಂಗಾಗಿ ನಾನು ಇದನ್ನು ಕೈಲೇ ಸ್ಪ್ರೆಡ್ ಮಾಡ್ಕೊತೀನಿ. ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಸ್ಪ್ರೆಡ್ ಮಾಡಿದರೆ ಏನು ಬಿಸಿ ತಾಗೋದಿಲ್ಲ. ನಾನು ಇನ್ನೊಂದು ದೋಸೆ ತೋರಿಸ್ತೀನಿ ರೀ, ಅದನ್ನು ಸ್ಪೂನಲ್ಲಿ ಹಾಕ್ಕೊಂಡು ತೋರಿಸ್ತೀನಿ, ಅದು ಯಾವ ಥರ ಸ್ಪೂನಿಗೆ ಅಂಟ್ಕೊತೈತೆ ಅಂತಂದು. ಇದ್ರ ಮೇಲೆ ಆಯಿಲ್ ಹಾಕ್ಕೊಂಡು ಮೇಲ್ಗಡೆ ಒಂದು ಏನಾದರೂ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಅಂತ ದೋಸೆ ಬರುತ್ತೆ ರೀ. ಬನ್ನಿ ಇವಾಗ ನಾನು ಸ್ಪೂನಿಲಿದ್ದ ಸ್ಪ್ರೆಡ್ ಮಾಡ್ತೀನಿ. ಸಾರಿ ರೀ, ಅದು ಕಾಣಿಸಿಲ್ಲ. ನಮ್ಮ ಸಾನ್ವಿಗೆ ಸ್ಕೂಲಿಗೆ ಟೈಮ್ ಆಗಿತ್ತು, ಹಂಗಾಗಿ
ಜಲ್ದಿನ ದೋಸೆ ಮಾಡಬೇಕಾಗಿತ್ತು, ಹಂಗಾಗಿ ಅದು ವಿಡಿಯೋ ಸ್ಕಿಪ್ ಆಗೈತಿ ನೋಡಿ. ಇವಾಗ ದೋಸೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಥರ ದೋಸೆ ಹಾಕಿದ್ಮೇಲೆ ಈ ಥರ ತೂತ್ ಬಂದ್ರೆ ದೋಸೆ ತುಂಬ ಚೆನ್ನಾಗೈತೆ ಅಂತಂದು ವಿಡಿಯೋ ನೋಡಿದಕ್ಕಾಗಿ